ನಮ್ಮ ದೇಶದಲ್ಲಿ ಇರೋಷ್ಟು ದೈವಿ ಸಂಪ್ರದಾಯಗಳು, ಹಬ್ಬಗಳು, ಹರಿದಿನಗಳು ಬಹುಶಃ ಇಡೀ ವಿಶ್ವದಲ್ಲಿ ಯಾವುದೇ ಒಂದು ದೇಶದಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶಕ್ಕೆ ಏನಂತ ಹೇಳ್ತೀವಿ? ಧಾರ್ಮಿಕ ದೇಶ. ಎಲ್ಲಿ ಧರ್ಮ ಇರುತ್ತೆ ಅಲ್ಲಿ ಶಕ್ತಿ ಇರುತ್ತೆ. ಇಂಗ್ಲೀಷ್ನಲ್ಲಿ ಹೇಳ್ತಾರೆ ರಿಲಿಜಿಯನ್ ಈಸ್ ಮೈಟ್ ಅಂತ. ಧರ್ಮದಲ್ಲಿ ಶಕ್ತಿ ಇದೆ. ಧರ್ಮ ಅಂದ್ರೇನು? ಧರ್ಮ ಅಂದರೆ ನಾವು ಆಚರಣೆ ಮಾಡಬೇಕಾಗಿರುವಂಥ ಕೆಲವು ಪದ್ಧತಿಗಳಿಗೆ ಧರ್ಮ ಅಂತ ಕರೀತಾರೆ. ಧರ್ಮೋ ರಕ್ಷಿತ ಅಂದರೆ ಧರ್ಮವನ್ನು ನಾವು ರಕ್ಷಿಸಿದ್ರೆ ಅದು ನಮ್ಮನ್ನು ರಕ್ಷಿಸುತ್ತೆ. ಎಲ್ಲರೂ ಹೇಳೋಣವಾ? ಧರ್ಮೋ ರಕ್ಷಿತ ಅಂದರೆ ಧರ್ಮವನ್ನು ಕಾಪಾಡಬೇಕು ನಾವು. ಧರ್ಮ ಅಂದ್ರೇನು? ನಾವು ಆಚರಣೆ ಮಾಡಬೇಕಾಗಿರ್ತಕ್ಕಂತಹ ಜೀವನದ ಪದ್ಧತಿಗಳನ್ನು, ಪ್ರಿನ್ಸಿಪಲ್ಸನ್ನು, ನೀತಿಗಳನ್ನು, ರೀತಿಗಳನ್ನು, ಜೀವನ ಪದ್ಧತಿಗಳನ್ನು ಧರ್ಮ ಅಂತ. ನಾವು ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು, ಹೇಗೆ ಜೀವಿಸ್ಬೇಕು, ಹೇಗೆ ನಾವು ನಡ್ಕೋಬೇಕು, ಬೆಳಗ್ಗಿಂದ ಹಿಡಿದು ಸಂಜೆವರೆಗೂ ನಮ್ಮ ಆಚಾರ ವಿಚಾರಗಳು ಹೇಗಿರಬೇಕು ಅನ್ನೋದನ್ನು ಬೋಧನೆ ಮಾಡೋದೇ ಧರ್ಮ. ಅದು ಹಿಂದೂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಪಾರ್ಸಿ ಧರ್ಮ ಇರ್ಬೋದು. ಎಲ್ಲ ಧರ್ಮಗಳಲ್ಲಿ ಕೂಡ ಟೋಟಲ್ ಸಾರ ಮಾನವನಾಗಿ ಬದುಕಬೇಕು ಅನ್ನುವಂಥ ಸಿದ್ಧಾಂತಗಳನ್ನು ತಿಳಿಸ್ಕೊಡೋದೇ ಧರ್ಮ. ಇವತ್ತಿನ ದಿನ ಶ್ರೀಕೃಷ್ಣನನ್ನು ನಾವು ಭಾಳಷ್ಟು ಶ್ರದ್ಧಾ ಭಕ್ತಿಗಳಿಂದ ಆರಾಧಿಸ್ತಾ ಇದ್ದೀವಿ, ಪೂಜಿಸ್ತಾ ಇದ್ದೀವಿ, ಪ್ರಾರ್ಥಿಸ್ತಾ ಇದ್ದೀವಿ, ಭಕ್ತಿ ಮಾಡ್ತಾ ಇದ್ದೀವಿ ಅಲ್ವಾ? ಕೆಲವು ಮಕ್ಕಳೆಲ್ಲನೂ ಕೂಡ ಶ್ರೀಕೃಷ್ಣ ವೇಷವನ್ನು ಹಾಕಿ ಬಂದಿದ್ದೀರಿ. ಪ್ರತಿಯೊಂದು ನಮ್ಮ ದೇಶದ ಪ್ರತಿಯೊಬ್ಬ ಮನೆಯಲ್ಲಿ ಶ್ರೀಕೃಷ್ಣನಂತ ಮಗ ಹುಟ್ಟಲಿ, ಶ್ರೀಕೃಷ್ಣನಂತ ಕುಮಾರ ಜನ್ಮ ತಾಳಲಿ ಅಂತ ಆಸೆ ಪಡ್ತಾರೆ ಅಲ್ವಾ? ಅದಕ್ಕೋಸ್ಕರನೇ ನಿಮಗೆಲ್ಲ ರಾಧಾಕೃಷ್ಣ ಡ್ರೆಸ್ಸನ್ನು ಹಾಕಿ. ಯಾಕೆ ಅಷ್ಟೊಂದು ಪ್ರೀತಿ ಪಡ್ತಾರೆ, ಇಷ್ಟಪಡ್ತಾರೆ? ಕೃಷ್ಣನಂತ ಪತಿ ಸಿಗಲಿ ಅಂತ ಮಾತೆಯರು ಇಷ್ಟಪಡ್ತಾರೆ. ಕೃಷ್ಣನಂತ ಸೋದರ ಸಿಗಲಿ ಅಂತ ಎಷ್ಟೋ ಸೋದರಿಯರು ಇಷ್ಟಪಡ್ತಾರೆ. ಕೃಷ್ಣನಂತ ಮಗು ಬೇಕು ಅಂತ ಎಷ್ಟೋ ಜನ ಮಾತೆಯರು ಇಷ್ಟಪಡ್ತಾರೆ. ಯಾಕೆ? ಶ್ರೀಕೃಷ್ಣನನ್ನು ನಾವು ಏನು ಮಾಡ್ತಾ ಇದ್ದೀವಿ? ನಮ್ಮ ಆರಾಧ್ಯ ದೈವವಾಗಿ ಪೂಜಿಸ್ತಾ ಇದ್ದೀವಿ. ಶ್ರೀಕೃಷ್ಣನಿಗೆ ಪರಮೋಚ್ಚ ಸ್ಥಾನವನ್ನು ನಮ್ಮ ದೇಶದಲ್ಲಿ ನೀಡಿದ್ದಾರೆ. ಅತಿ ಹೆಚ್ಚು ಪೂಜೆ ಆಗೋದು ನಮ್ಮ ದೇಶದಲ್ಲಿ ಯಾರ್ಯಾರಿಗೆ? ಕೃಷ್ಣ ಮತ್ತು ರಾಮ ಅಲ್ವಾ? ಪ್ರತಿಯೊಬ್ಬರೂರಲ್ಲಿ ಕೂಡ ಏನಿದೆ? ಶ್ರೀಕೃಷ್ಣನ ಫೋಟೋಗಳಿದ್ದಾವೆ. ಪ್ರತಿಯೊಬ್ಬರೂರಲ್ಲಿ ದೇವಸ್ಥಾನಗಳಿದ್ದಾವೆ, ಕೃಷ್ಣನ ದೇವಸ್ಥಾನಗಳಿದ್ದಾವೆ. ಅಂದರೆ ಶ್ರೀಕೃಷ್ಣ ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ, ಮರ್ಯಾದಾ ಪುರುಷೋತ್ತಮ, ಅಹಿಂಸಾ ಪರಮೋಧರ್ಮಿ, 14 ಕಲಾ ಸಂಪೂರ್ಣ ಆಗಿದ್ರು ಶ್ರೀಕೃಷ್ಣ. ಅದರಿಂದ ಎಲ್ರಿಗೂ ಇಷ್ಟ. ಸರ್ವಗುಣ ಸಂಪನ್ನ ಅಂದರೆ ಇವತ್ತು ಎಷ್ಟು ಗುಣಗಳಿದ್ದಾವೆ, ಸದ್ಗುಣಗಳು, ಅವೆಲ್ಲದರಲ್ಲಿ ತುಂಬಿರ್ತಕ್ಕಂಥವರು. ಸಂಪೂರ್ಣ ನಿರ್ವಿಕಾರಿ ಅಂದರೆ ಅವರಲ್ಲಿ ಯಾವುದೇ ಒಂದು ವಿಕಾರಗಳು ಇರಲಿಲ್ಲ. ಅವರು ಪಾವನ ಆತ್ಮ ಆಗಿದ್ರು. ಮರ್ಯಾದಾ ಪುರುಷೋತ್ತಮ ಅಂದರೆ ನಾವು ಬದುಕಬೇಕಾದ್ರೆ ಕೆಲವು ಮರ್ಯಾದೆಗಳಿರುತ್ತೆ. ಅದೇ ಮರ್ಯಾದೆಯ ಸೂಚನೆ ಏನೋ? ನಾವು ಒಳ್ಳೆ ಬಟ್ಟೆ ಹಾಕ್ಕೊಂತೀವಿ, ಮೈ ತುಂಬ ಬಟ್ಟೆ ಹಾಕ್ಕೊಂತೀವಿ. ಇದು ಮರ್ಯಾದೆಯ ಒಂದು ಪ್ರಶ್ನೆ ಅಲ್ವಾ? ಸೊ ಮರ್ಯಾದಾ ಪುರುಷೋತ್ತಮ, ಸರ್ವಗುಣ ಸಂಪನ್ನ, 14 ಕಲಾ ಸಂಪನ್ನ, ಈ ಎಲ್ಲ ಮಹಿಮೆಗಳು ಶ್ರೀಕೃಷ್ಣನಿಗೆ ಸಲ್ಲುತ್ತೆ. ಹಾಗಾದರೆ ಆ ಒಂದು ಶ್ರೀಕೃಷ್ಣರಿಗೆ ಆ ಶ್ರೀಕೃಷ್ಣ ಪದವಿಯನ್ನು ಅಥವಾ ವಿಶ್ವದ ರಾಜಕುಮಾರನಾಗಿ, ಸ್ವರ್ಗದ ರಾಜಕುಮಾರನಾಗಿ ನಾವು ಬಿಂಬಿಸ್ತೀವಿ, ಪೂಜಿಸ್ತೀವಿ, ಆರಾಧಿಸ್ತೀವಿ. ನೀವು ನೋಡಿರ್ಬೋದು, ಆಲದ ಎಲೆ ಮೇಲೆ ಹೆಬ್ಬೆಟ್ಟು ಚಿಪ್ಕೊಂಡು ಕೃಷ್ಣ ತೇಲ್ತಾ ಬಂದ ಅಂತ ತೋರಿಸಿದ್ದಾರೆ. ಅಂದ್ರೇನು? ಈ ಒಂದು ಸೃಷ್ಟಿನಲ್ಲಿ ಮೊದಲು ಈ ದೇಶ ಭಾರತ ಆಲದ ಎಲೆ ಶೇಪ್ನಲ್ಲಿರೋದು. ಆಲದ ಎಲೆ ಹೆಂಗಿರುತ್ತಲ್ವ? ಆಲದ ಎಲೆ ನೋಡಿದ್ದೀರಲ್ಲ, ಅರಳಿ ಮರ, ಅದರದ್ದು ಎಲೆ ಯಾವ ಶೇಪಲ್ಲಿರುತ್ತೆ ಆ ರೀತಿ ಭಾರತ ಇದ್ದಿದ್ದು ಮೊದಲು. ಅಂದರೆ ಅಷ್ಟು ದೊಡ್ಡ ದೇಶ ಆಗಿತ್ತು. ಇವಾಗ ಸ್ವಲ್ಪ ಭಾಗ ಪಾಕಿಸ್ತಾನಕ್ಕೆ ಕೊಟ್ಟಾಗಿದೆ, ಸ್ವಲ್ಪ ಭಾಗ ಚೈನಾ ಆಕ್ರಮಿಸ್ಕೊಂಡ್ಬಿಟ್ಟಿದೆ, ಕೆಲವು ಭಾಗಗಳು ಟಿಬೆಟ್, ಈ ಥರ ಬೇರೆ ಬೇರೆ ದೇಶಗಳೆಲ್ಲ ಆಕ್ರಮಿಸ್ಕೊಂಡ್ಬಿಟ್ಟು ಭಾರತ ಕೋಲಾಗ್ಬಿಟ್ಟಿದೆ. ಮೊದಲು ಎಲೆ ಆಕಾರದಲ್ಲಿ ಇದ್ದಿದ್ದು. ಅದರ ಮೇಲೆ ಫಸ್ಟ್ ಹುಟ್ಟುವಂಥವರೇ ಯಾರೋ? ಶ್ರೀಕೃಷ್ಣ. ಅಂದಮೇಲೆ ಶ್ರೀಕೃಷ್ಣ ಸತ್ಯುಗ ಅಥವಾ ಸ್ವರ್ಗ ಏನಿತ್ತು, ಕೃತಯುಗ ಏನಿತ್ತು, ಭವ್ಯ ಭಾರತ ವೈಕುಂಠ ಏನಿತ್ತು, ಅದಕ್ಕೆ ಮೊದಲನೇ ಪ್ರಿನ್ಸ್. ಶ್ರೀಕೃಷ್ಣರಿಗೆ ಪಟ್ಟಾಭಿಷೇಕ ಆದಮೇಲೆ ಹೆಸರು ಬರುತ್ತೆ ಶ್ರೀಲಕ್ಷ್ಮೀನಾರಾಯಣ. ಶ್ರೀರಾಧೆಗೆ, ಶ್ರೀಕೃಷ್ಣರಿಗೆ 30-35 ವರ್ಷ ಆದಮೇಲೆ ಏನು ಹೆಸರು ಬರುತ್ತೆ? ಶ್ರೀಲಕ್ಷ್ಮೀನಾರಾಯಣ. ಶ್ರೀಲಕ್ಷ್ಮೀನಾರಾಯಣರನ್ನ ಎಲ್ಲಿ ಪೂಜೆ ಮಾಡ್ತಾ ಇದ್ದೀವಿ?
ಹೊಸದಾಗಿ ಮನೆ ಗೃಹ ಪ್ರವೇಶ ಮಾಡಬೇಕಾದ್ರೆ ಮನೆಯಲ್ಲಿ ಲಕ್ಷ್ಮೀನಾರಾಯಣರ ಫೋಟೋ ಇಟ್ಕೊಂಡು ಪೂಜೆ ಮಾಡಿ, ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ಜ್ಞಾಪಕ ಇದೆಯಾ? ನಿಮ್ಮ ಊರುಗಳಲ್ಲಿ ಆಗಾಗ ಸತ್ಯನಾರಾಯಣ ಪೂಜೆ ಅನ್ನೋದು ನಡೆಯುತ್ತೆ. ಅಂದರೆ ಈ ಭಾರತ ದೇಶವನ್ನು ಆಳ್ತಕ್ಕಂತಹ ಮೊದಲನೇ ಎಂಪ್ರರ್, ಮೊದಲನೇ ಎಂಪ್ರೆಸ್, ಅಂದರೆ ಮೊದಲು ರಾಜಕುಮಾರಿಗೆ ಪಟ್ಟಾಭಿಷೇಕ ಆದಮೇಲೆ ಎಂಪರರ್ ಎಂಪ್ರೆಸ್ ಆಗ್ತಾರೆ. ಅಂದರೆ ವಿಶ್ವ ಮಹಾರಾಜನ್ ವಿಶ್ವ ಮಹಾರಾಣಿ ಆಗ್ತಾರೆ. ಯಾರೋ? ರಾಧಾಕೃಷ್ಣರೇ ಭವಿಷ್ಯದಲ್ಲಿ ಪಟ್ಟಾಭಿಷೇಕ ಆದಮೇಲೆ, ಅಂದರೆ ವಿವಾಹ ಆದಮೇಲೆ ಲಕ್ಷ್ಮೀನಾರಾಯಣನ ಹೆಸರಿನಲ್ಲಿ ಅವರು ರಾಜ್ಯವನ್ನು ಆಳ್ತಾರೆ. ಅವ್ರ ಫೋಟೋ ಕೂಡ ಇಲ್ಲಿದೆ, ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಕಾಣಿಸ್ತಾ ಇದೆಯಾ? ಇವ್ರಿಗೆ ಲಕ್ಷ್ಮೀನಾರಾಯಣ ಹಿಂದ್ಗಡೆ ಹೋಗಿ ಇಟ್ಕೋ. ಇವ್ರಿಗೆ ಏನಂತ ಹೇಳ್ತೀವಿ? ಶ್ರೀ ಲಕ್ಷ್ಮೀನಾರಾಯಣರು. ಚೇರ್ ಮೇಲೆ ಹತ್ಬಿಡ, ಒಬ್ಬನ ಹತ್ತು ಚೇರ್ ಮೇಲೆ. ಒಂದು ಧರ್ಮ, ಒಂದು ರಾಜ್ಯ, ಒಂದು ಕುಲ, ಒಂದು ಮತ, ಒಂದು ಸರ್ಕಾರ, ಒಂದು ದೇಶ, ಒಂದು ಭಾಷೆ ಇತ್ತು. ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಒನ್ ರಿಲಿಜನ್, ಒನ್ ಕ್ಯಾಸ್ಟ್, ಒನ್ ಕ್ರೀಡ್, ಒನ್ ಕಮ್ಯುನಿಟಿ, ಒನ್ ಲ್ಯಾಂಗ್ವೇಜ್. ಎಲ್ಲವೂ ಒಂದೇ ಇರುತ್ತೆ. ಧರ್ಮ ಒಂದೇ, ದೇಶ ಒಂದೇ, ಭಾಷೆ ಒಂದೇ, ಕುಲ ಒಂದೇ, ಮತ ಒಂದೇ, ಎಲ್ಲವೂ ಒಂದೇ ಇರುತ್ತೆ. ಇವಾಗ ನಾವು ಭಾರತದಲ್ಲಿ ನೋಡ್ತಾ ಇದ್ದೀವಲ್ಲ, ಒಂದೊಂದು ಪ್ರಾಂತ್ಯಕ್ಕೂ ಒಂದೊಂದು ಭಾಷೆ, ಒಂದೊಂದು ದೇಶಕ್ಕೂ ಒಂದೊಂದು ಹೆಸರು, ಒಂದೊಂದು ಏರಿಯಾಗೆ ಒಂದೊಂದು ರಾಜ್ಯ ಆಗೋಗ್ಬಿಟ್ಟಿದೆ. ಅಂದರೆ ವಿಂಗಡಣೆ ಆಗೋಗ್ಬಿಟ್ಟಿದೆ, ಹೌದಲ್ವಾ? ಗಣರಾಜ್ಯೋತ್ಸವ ಆದಾಗೆಲ್ಲ ಏನು ಮಾಡಿದ್ರು? ಏಕೀಕರಣ ಮಾಡಿದ್ರು. ಸೊ ಈ ರೀತಿ ಶ್ರೀ ಲಕ್ಷ್ಮೀನಾರಾಯಣ ರಾಜ್ಯ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡಿದ್ದವ್ರು ಯಾರು ಗೊತ್ತಿದೆಯಾ? ಅವ್ರಿಗೆ ಹೇಳ್ತೀವಿ ಪರಮಾತ್ಮ ಶಿವ. ಹೇಳಿ ಎಲ್ಲರೂ. ಗೊತ್ತಿಲ್ದಿರ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ಬಿಡ್ತಾರೆ. ಆ್ಯಕ್ಚುಲಿ ಶ್ರೀಕೃಷ್ಣನು ಕೂಡ ಗೋಪೇಶ್ವರದಲ್ಲಿ ಈಶ್ವರಲಿಂಗನ ಸ್ಥಾಪನೆ ಮಾಡಿ ಪೂಜೆ ಮಾಡಿದ್ದಾರೆ. ಅಂದರೆ ಶ್ರೀಕೃಷ್ಣ ಸತ್ಯುಗದ ಮೊದಲನೇ ರಾಜ್ಕುಮಾರ ಆಗಿದ್ರು. ಅಲ್ಲಿ ಸುಖ ಶಾಂತಿ ಎಲ್ಲೂ ಕೂಡ ಇತ್ತು. ಇಲ್ಲಿ ನೋಡಿ, ಇಲ್ಲಿದೆ ನೋಡ್ರಿ, ಭಾರತ ದೇಶ ಏನಾಗಿತ್ತು? ಸತ್ಯಯುಗ ಆಗಿತ್ತು. ಇದಕ್ಕೆ ಸತ್ಯಯುಗ ಅಂತ ಹೇಳ್ತೀವಿ, ಇದಕ್ಕೆ ತ್ರೇತಾಯುಗ ಅಂತ ಹೇಳ್ತೀವಿ, ಇದಕ್ಕೆ ದ್ವಾಪರಯುಗ ಅಂತ ಹೇಳ್ತೀವಿ, ಇದಕ್ಕೆ ಕಲಿಯುಗ ಅಂತ. ನಾವೆಲ್ಲರೂ ಕೂಡ ಈಗ ಕಲಿಯುಗದ ಕೊನೆಯ ಸ್ಟೇಜ್ನಲ್ಲಿ ಇದ್ದೀವಿ. ನೆಕ್ಸ್ಟ್ ಬರುತ್ತೆ ಮತ್ತೆ ಕೃಷ್ಣನ ರಾಜ್ಯ, ಸತ್ಯಯುಗ, ಒಂದು ಧರ್ಮ, ಒಂದು ರಾಜ್ಯ ಮತ್ತೆ ಸ್ಥಾಪನೆ ಆಗ್ತಾ ಇದೆ. ಯಾರು ಸ್ಥಾಪನೆ ಮಾಡ್ತಾರೆ? ಸ್ವಯಂ ಪರಮಾತ್ಮನೇ ಈ ಭೂಮಿ ಮೇಲೆ ಅವತರಿತ ಆಗಿ ಅಂಥ ಒಂದು ಪ್ರಪಂಚವನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಎಲ್ಲರೂ ಸುಖ ಶಾಂತಿಯಿಂದ ಇರ್ತಾರೆ ಅಂಥ ಒಂದು ಪ್ರಪಂಚವನ್ನು ಸ್ವಯಂ ಪರಮಾತ್ಮ ಈ ಭೂಮಿ ಮೇಲೆ ಸ್ಥಾಪನೆ ಮಾಡ್ತಾರೆ. ಅದಕ್ಕೋಸ್ಕರ ಪರಮಾತ್ಮ ಏನು ಹೇಳ್ತಾರೆ? ನಿಮ್ಮನ್ನು ನೀವು ಈ ಶರೀರ ಅಲ್ಲ, ಒಂದು ಚೈತನ್ಯ ಶಕ್ತಿ ಆತ್ಮ ಅಂತ ತಿಳ್ಕೊಳ್ಳಿ. ಈ ಶರೀರ ಏನಿದೆ ಇದು ಪಂಚಭೂತಗಳಿಂದ ಆಗಿದೆ, ಪಂಚತತ್ವಗಳಿಂದ ಆಗಿದೆ. ಪಂಚತತ್ವಗಳು ಯಾವುದ್ಯಾವುದು? ಆಕಾಶ, ಭೂಮಿ, ಅಗ್ನಿ, ವಾಯು, ಜಲ. 5 ತತ್ವಗಳಿಗೆ ಪಂಚತತ್ವಗಳು ಅಂತ ಹೇಳ್ತೀವಿ. ಈ ಪಂಚತತ್ವಗಳಿಂದ ಆಗಿರೋ ಈ ದೇಹವನ್ನು ನಡೆಸ್ತಕ್ಕಂಥದ್ದು ಯಾವುದೋ? ಆತ್ಮ. ಆತ್ಮ ಅಂದ್ರೇನೋ? ಪ್ರಾಣ, ಮನಸ್ಸು, ಬುದ್ಧಿ, ಸಂಸ್ಕಾರ. ಇದಕ್ಕೆ ಆತ್ಮ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಈ ಆತ್ಮಗಳಲ್ಲಿ ಯಾರು ಒಳ್ಳೆ ಆತ್ಮಗಳಿದ್ದಾರೆ ಅವ್ರಿಗೆ ದೇವಾತ್ಮ ಅಂತ ಹೇಳ್ತೀವಿ. ಧರ್ಮ ಸ್ಥಾಪನೆ ಮಾಡಕ್ಕೆ ಬಂದಿರೋರಿಗೆಲ್ಲ ಧರ್ಮಾತ್ಮ ಅಂತ ಹೇಳ್ತೀವಿ. ಮಹಾನ್ ಕಾರ್ಯ ಮಾಡಕ್ಕೆ ಬಂದಿರೋರಿಗೆಲ್ಲ ಮಹಾತ್ಮ ಅಂತೀವಿ. ದಾನ ಧರ್ಮಗಳು ಮಾಡ್ತಾ ಇರ್ತಾರೆ, ದಾನ ಪುಣ್ಯಗಳು ಮಾಡ್ತಾ, ಅವ್ರಿಗೆ ಪುಣ್ಯಾತ್ಮ ಅಂತೀವಿ. ಕೆಟ್ಟ ಕೆಲಸ ಮಾಡಿದ್ರೆ ಏನಂತೀವಿ? ಪಾಪಾತ್ಮ. ಈ ರೀತಿ 5 ವೆರೈಟಿ ಆತ್ಮಗಳಿರ್ತಾರೆ. ನೀವೆಲ್ಲ ಎಂಥ ಆತ್ಮಗಳು? ಪವಿತ್ರ ಆತ್ಮಗಳು. ಚಿಕ್ಕ ಮಕ್ಕಳಲ್ವಾ? ನೀವೆಲ್ಲ ಎಂಥ ಆತ್ಮಗಳು? ಪವಿತ್ರ ಆತ್ಮಗಳು. ಪವಿತ್ರ ಆತ್ಮಗಳು ಯಾರಿಗೆ ಇಷ್ಟ ಆಗ್ತಾರೆ? ದೇವರಿಗೆ ಇಷ್ಟ. ಅರ್ಥವಾಯ್ತಾ? ದೇವರಿಗೆ ಇಷ್ಟವಾಗೋರು ಯಾರೋ? ಪವಿತ್ರ ಆತ್ಮಗಳು. ಸೊ ಈ ಒಂದು ಸಮಯದಲ್ಲಿ ನಾವು ಈ ಭೂಮಿ ಮೇಲೆ ಎಲ್ಲಿಂದ ಬಂದಿದ್ದೀವಿ, ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೋಬೇಕು. ಮುಂದಕ್ಕೆ ಬಂದ್ಬಿಡಿ, ಮುಂದ್ಗಡೆ ಎಲ್ಲ ಇಲ್ಲಲ್ಲಿ ಖಾಲಿ ಇದೆ, ನೆರಳಿದೆ, ಮುಂದೆ ಕೂತ್ಕೊಳ್ಳಿ. ಬನ್ನಿ, ಹಿಂಗೆ ಬನ್ನಿ, ಹೀಗೆ ದಾರಿ ಇದೆ. ಹಾಂ, ಎಸ್, ಇಲ್ಲಿ ಕೂತ್ಕೊಳ್ಳಿ, ಮುಂದೆ ಕೂತ್ಕೊಳ್ಳಿ. ಈ ಸಂದರ್ಭದಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರೋವಂಥ ವಿಷಯನೂ ಹೇಳಬೇಕು. ನೀವು ಓದೋವಂಥ ಮಕ್ಕಳು, ಪುಟಾಣಿ ಮಕ್ಕಳು,
ಓದೋರ್ಗೇನು ಬೇಕೋ? ಏಕಾಗ್ರತೆ ಬೇಕು. ಭಗವದ್ಗೀತೆಯಲ್ಲಿ ನನ್ನ ಮನಸ್ಸು ತುಂಬ ಚಂಚಲ ಇದೆ ಅಂತ ಅರ್ಜುನ ಕೃಷ್ಣನನ್ನು ಕೇಳ್ತಾರೆ. ಅವಾಗೇನು ಮಾಡಬೇಕು? ನೀನು ಅಭ್ಯಾಸ ಮಾಡು, ಯೋಗ ಮಾಡು, ಮೆಡಿಟೇಷನ್ ಮಾಡು, ನಿನ್ನ ಮನಸ್ಸನ್ನು ನನ್ನಲ್ಲಿಡು ಅಂತ ಹೇಳ್ತಾರೆ. ಆವಾಗ ಏನಾಗುತ್ತೆ? ಏಕಾಗ್ರತೆ ಬರುತ್ತೆ ಅಂತ ಹೇಳ್ತಾರೆ. ಭಗವದ್ಗೀತೆ ಕೇಳಿದ್ದೀರಾ? ಯಾರ್ಯಾರು ಭಗವದ್ಗೀತೆ ಕೇಳಿದಿರಿ? ಕೈ ಎತ್ತಿ. ಅನನ್ಯ ಚಿಂತೆಯಂತೂ ಮಾಂ ಯೇ ಜನ ಪರಿಪಾಸತೆ. ಎಲ್ಲ ಚಿಂತೆ ಬಿಟ್ಬಿಟ್ಟು ನನ್ನೊಬ್ಬನ ಚಿಂತನೆ ಮಾಡುವಂಥ ಪರಮಾತ್ಮ ಹೇಳ್ತಾರೆ. ಸೊ ಪರಮಾತ್ಮನ ಧ್ಯಾನ ಮಾಡೋದನ್ನು ಮೆಡಿಟೇಷನ್. ಗೊತ್ತಾಯ್ತಾ? ಇಲ್ಲಿ ನಮ್ಮಲ್ಲಿರುವಂಥ ಮನಸ್ಸು, ಬುದ್ಧಿ, ಸಂಸ್ಕಾರ 3 ಶಕ್ತಿಗಳಿದ್ದಾವೆ. ಯಾವುದ್ಯಾವುದಿದೆ ಹೇಳಿ ನೋಡೋಣ. ಮನಸ್ಸು, ಬುದ್ಧಿ, ಸಂಸ್ಕಾರ 3 ಶಕ್ತಿಗಳೆಲ್ಲಿರುತ್ತೆ? ನಾವು ಆತ್ಮಗಳಲ್ಲಿರುತ್ತೆ. ಈಗ ಸ್ಕೂಲ್ನಲ್ಲಿ ಕೂತಿರ್ತೀರಾ, ಪಾಠ ಪ್ರವಚನಗಳು ಕೇಳ್ತಾ ಇರ್ತೀರಾ, ಮನಸ್ಸು ಚಂಚಲ ಆಗ್ತಾರೆ. ಅರ್ಥ ಆಯ್ತಾ? ಅದನ್ನು ಏಕಾಗ್ರಗೊಳಿಸೋದನ್ನು ಮೆಡಿಟೇಷನ್ ಅಂತ ಹೇಳಿ. ಇಲ್ಲಿದೆ ನೋಡಿ, ಮೆಡಿಟೇಷನ್ ಚಾರ್ಟ್ ಇಲ್ಲಿದೆ ನೋಡಿ. ಸೊ ಮೆಡಿಟೇಷನ್ ಮಾಡೋದ್ರಿಂದ ನಮಗೆ ದೇವರಲ್ಲಿ ನಮ್ಮ ಮನಸ್ಸನ್ನು, ಬುದ್ಧಿಯನ್ನು ಇಡೋದ್ರಿಂದ ಏನಾಗುತ್ತೆ? ಏಕಾಗ್ರತೆ ಬರುತ್ತೆ, ನೆನಪಿನ ಶಕ್ತಿ ಬರುತ್ತೆ. ಸೊ ಮೆಡಿಟೇಷನ್ ಡೈಲಿ ಮಾಡಿ. ಎಷ್ಟೊತ್ತು ಮಾಡಬೇಕು? ಬೆಳಗ್ಗೆ ಬೇಗ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಇಲ್ಲ ಸ್ನಾನ ಮಾಡಿ ಏನು ಮಾಡಬೇಕು? ಫಸ್ಟು ದೇವ್ರ ಪೂಜೆ ಮಾಡ್ತಾರಲ್ಲ ಆ ಥರ ಮೆಡಿಟೇಷನ್ ಮಾಡಬೇಕು ಮಕ್ಕಳು. ಮೆಡಿಟೇಷನ್ ಹಿಂಗೆ ಮಾಡೋದು ಕೂಡ ಹೇಳ್ಕೊಡ್ತೀನಿ ಇವಾಗ. ಸೊ ಮೆಡಿಟೇಷನನ್ನು ನಾವು ನಮ್ಮ ಮನಸ್ಸನ್ನು, ಬುದ್ಧಿಯನ್ನು ದೇವರಲ್ಲಿ ಜೋಡಿಸೋದನ್ನು ಯೋಗ ಅಂತ ಹೇಳ್ತೀವಿ. ಯೋಗ ಅಂದರೆ ಕನೆಕ್ಷನ್. ಯೋಗ ಅಂದ್ರೇನು? ಕನೆಕ್ಷನ್. ಯೋಗ ಅಂದ್ರೇನು? ನೆನಪು. ಇವಾಗ ಇಲ್ಲಿ ಕೂತ್ಕೊಂಡಿದ್ದೀರಾ, ನಿಮ್ಮಮ್ಮ ನೆನಪು ಮಾಡ್ಕೊಳ್ಳಿ, ಬರುತ್ತೋ ಇಲ್ವೋ? ನಿಮ್ಮ ತಂದೆ ನೆನಪು ಮಾಡ್ಕೊಳ್ಳಿ, ಬರುತ್ತೋ ಇಲ್ವೋ? ಅಜ್ಜಿ ನೆನಪು ಮಾಡ್ಕೊಳ್ಳಿ, ಬರುತ್ತೋ ಇಲ್ವೋ? ಅದೇ ಥರ ಪರಮಾತ್ಮನನ್ನು ನೆನಪು ಮಾಡ್ಕೊಳ್ಳೋದು. ನೋಡಿ, ಪರಮಾತ್ಮ ಈ ಶೇಪಲ್ಲಿ ಇರ್ತಾರೆ. ನಿಮಗೆಲ್ಲ ಒಂದು ಪುಸ್ತಕ ತಂದಿದ್ದೀನಿ, ಎಲ್ಲರಿಗೂ ಒಂದು ಪುಸ್ತಕ ಕೊಡ್ತೀನಿ. ಓದಬೇಕು, ಓದಿ ತಿಳ್ಕೊಬೇಕು ವಿಷಯಗಳನ್ನು. ಇವಾಗ ಚಿಕ್ಕ ವಯಸ್ಸಿನಲ್ಲಿ ನೀವೇನು ಸಂಸ್ಕಾರ ತುಂಬ್ಕೊತೀರಾ, ದೊಡ್ಡವರಾದ್ಮೇಲೆ ಅದೇ ಸಂಸ್ಕಾರ ಬರುತ್ತೆ. ಅರ್ಥ ಆಯ್ತಾ? ಎಲ್ಲರೂ ಈ ಸಂಸ್ಕಾರವನ್ನು ತುಂಬಿಸ್ಕೊಳ್ಳಿ, ದೈವಿ ಸಂಸ್ಕಾರವನ್ನು ತುಂಬಿಸ್ಕೊಳ್ಳಿ, ಒಳ್ಳೆಯ ಸಂಸ್ಕಾರಗಳನ್ನು ತುಂಬಿಸ್ಕೊಳ್ಳಿ. ಪರಮಾತ್ಮನನ್ನು ಧ್ಯಾನ ಮಾಡಿ. ನೀವು ಆತ್ಮ ಅಂತ ಹೇಳ್ಕೊಂಡು ಪರಮಾತ್ಮನನ್ನು ಧ್ಯಾನ ಮಾಡೋದು ಮೆಡಿಟೇಷನ್. ಸೊ ಮೆಡಿಟೇಷನ್ ಮಾಡೋದ್ರಿಂದ ಏನು ಬರುತ್ತೆ? ಏಕಾಗ್ರತೆಯ ಶಕ್ತಿ, ನೆನಪಿನ ಶಕ್ತಿ, ಈ ಎಲ್ಲ ಶಕ್ತಿ ನಿಮಗೆ ಬರುತ್ತೆ. ಅಷ್ಟೇ ಅಲ್ದಿರ ಯೋಗ ಮಾಡೋದ್ರಿಂದ ನಮಗೆ ಅನೇಕ ಪ್ರಕಾರದ ಶಕ್ತಿಗಳು ಬರುತ್ತೆ. ಈ ಚಾರ್ಟ್ ಕಾಣಿಸ್ತಾ ಇದೆ ಎಲ್ಲರಿಗೂ? ಈ ಲಾಸ್ಟಲ್ಲಿರೋದು ನೋಡಿ. ಮೆಡಿಟೇಷನ್ ಮಾಡೋದ್ರಿಂದ ನಮಗೆ ಪರೀಕ್ಷೆಗಳಿಗೆ ತಯಾರಾಗತಕ್ಕಂಥ ಶಕ್ತಿ ಬರುತ್ತೆ. ನೀವು ಪ್ರಿಪ್ರೇಟರಿನಲ್ಲೆಲ್ಲ ಓದ್ಕೊಂತೀರಲ್ಲ, ಆ ಶಕ್ತಿ ನಿಮಗೆ ಮೆಡಿಟೇಷನಿಂದ ಬರುತ್ತೆ. ನೆಕ್ಸ್ಟು ತಾಳ್ಮೆ ಇಟ್ಕೊಳ್ತಕ್ಕಂಥ ಶಕ್ತಿ ಬರುತ್ತೆ. ತಾಳಿದವನು ಬಾಳಿಯಾನು. ಹೇಳಿ ಎಲ್ಲರೂ. ತಾಳ್ಮೆ ಇಟ್ಕೋಬೇಕು, ಕೋಪ ಮಾಡ್ಕೋಬಾರ್ದು. ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಮನಸ್ಸಲ್ಲಿ ಕೋಪ ಇಟ್ಕೋಬಾರ್ದು, ಮನೆಯಲ್ಲಿ ಜಗಳ ಮಾಡ್ಕೋಬಾರ್ದು. ನೆಕ್ಸ್ಟ್ ಅಳವಡಿಸಿಕೊಳ್ಳುವ ಶಕ್ತಿ. ಯಾವ ಶಕ್ತಿ ಬರುತ್ತೆ? ನೆಕ್ಸ್ಟ್ ಪರೀಕ್ಷಿಸುವಂಥ ಶಕ್ತಿ, ನಿರ್ಣಯಿಸುವಂಥ ಒಂದು ಶಕ್ತಿ, ಧೈರ್ಯ ಶಕ್ತಿ. ಯಾರನ್ನ ಎಕ್ಸ್ಪೈರ್ಡ್ ಆಗಿಬಿಟ್ರೆ ಭಯ ಪಡಬಾರ್ದು, ದುಃಖ ಪಡಬಾರ್ದು, ಅಳಬಾರ್ದು. ಯಾಕೆಂದರೆ ಈ ದೇಹ ಹೋಗುತ್ತೆ, ಇನ್ನೊಂದು ದೇಹ ಬರುತ್ತೆ ಆತ್ಮಕ್ಕೆ. ನಾವು ಯಾರು ಪರ್ಮನೆಂಟ್ ಆಗಿ ಸತ್ತೋಗಲ್ಲ. ಅಜ್ಜಿನೂ ತಾತನೂ ಸತ್ತೋಗಲ್ಲ, ಅವ್ರ ಆತ್ಮ ಏನಾಗುತ್ತೆ ಮತ್ತೆ ಹುಟ್ಟು ಬರುತ್ತೆ. ಅರ್ಥ ಆಯ್ತಾ? ಆತ್ಮಕ್ಕೆ ಸಾವಿಲ್ಲ. ಹೇಳಿ ಎಲ್ಲರೂ. ಅಂದಮೇಲೆ ನಾವು ಯಾವುದಕ್ಕೂ ಭಯ ಪಡಬಾರ್ದು, ಯಾರನ್ನ ಸತ್ತೋಗ್ಬಿಟ್ಟು. ಗೊತ್ತಾಯ್ತಾ? ನೆಕ್ಸ್ಟು ಒಗ್ಗಟ್ಟಿಂದ ಬದುಕುವಂಥ ಶಕ್ತಿ, ಏಕತೆಯ ಶಕ್ತಿ. ಹೇಳಿ. ಆಮೇಲೆ ಟಾರ್ಟಾಯ್ಸ್ ಥರ ಎಲ್ಲ ಅವಯವಗಳನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋವಂಥ ಶಕ್ತಿ. ಟಾರ್ಟಾಯ್ಸ್ ಇರುತ್ತಲ್ಲ, ಕಾಲುಗಳು ಬೇಕಾದಾಗ ಆಚೆಗೆ ಸೇರ್ಕೊಂಡು ಓಡಾಡ್ತಾ ಇರುತ್ತೆ, ಬೇಡದೇ ಇದ್ದಾಗ ಒಳಗಡೆ ಹೋಗಿ ನೋಡಿದಿರಲ್ಲ. ಆ ರೀತಿ ಕರ್ಮೇಂದ್ರಿಯಗಳನ್ನು ನಮ್ಮ ಹತೋಟಿನಲ್ಲಿ ಇಟ್ಕೊಳ್ಳುವಂಥ ಶಕ್ತಿ. ಈ ರೀತಿ ಅನೇಕ ಪ್ರಕಾರದ ಶಕ್ತಿ ಅನ್ನೋದು ಮೆಡಿಟೇಷನ್ನಿಂದ ಸಿಗುತ್ತೆ. ಅರ್ಥ ಆಯ್ತಾ? ಮುಖ್ಯವಾಗಿ ನಿಮಗೆ ಬೇಕಾಗಿರೋವಂಥ ಏಕಾಗ್ರತೆಯ ಶಕ್ತಿ, ಸ್ಮರಣ ಶಕ್ತಿ ಎರಡು ಬರುತ್ತೆ. ವಿದ್ಯಾರ್ಥಿಗಳಿಗೆ ಶಿಸ್ತು, ಸಂಯಮ ಅವು ಬೇಕಾಗುತ್ತೆ, ಅದು ಕೂಡ ನಿಮಗೆ ಸಿಗುತ್ತೆ. ಈ ರೀತಿ ಇವೆಲ್ಲ ಚಾರ್ಟ್ಸು ಮತ್ತು ಅದರದ್ದು ಎಕ್ಸ್ಪ್ಲನೇಷನ್ ಇರೋವಂಥ ಬುಕ್ ಕೊಡ್ತೀವಿ. ಎಲ್ಲರಿಗೂ ಒಂದೊಂದು ಬುಕ್ ಕೊಡ್ತೀವಿ. ಮತ್ತು ಇನ್ನೊಂದೇನಪ್ಪ ಅಂದರೆ ನಿಮ್ಗೆಲ್ಲರಿಗೂ ರಾಖಿ ಕಟ್ತೀವಿ. ಖುಷಿನಾ? ರಾಖಿ ಯಾಕೆ ಕಟ್ತೀವಿ? ರಾಖಿ ಯಾಕೆ ಕಟ್ಟೋದು? ಸೋದರಿಯರು ಸೋದರನಿಗೆ ರಾಖಿ ಕಟ್ತಾರೆ. ಯಾಕೆ ಕಟ್ತಾರೆ?
ನಮ್ಮ ಸೋದರ ನಮ್ಮನ್ನು ರಕ್ಷಣೆ ಮಾಡಲಿ ಅಂತೇಳ್ಬಿಟ್ಟು. ಗೊತ್ತಾಯ್ತಾ? ಇಲ್ಲಿ ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಕಳಿರ್ಬೋದು, ಎಲ್ಲರಿಗೂ ರಾಖಿ ಕಟ್ತೀವಿ, ಎಲ್ರಿಗೂ ತಂದಿದ್ದೀವಿ. ಇದು ನಿಮ್ಗೆ ಎಲ್ಲಿ ಅಂಗಡಿನಲ್ಲಿ ಸಿಗಲ್ಲ, 10 ರೂಪಾಯಿ ಕೊಟ್ಟರು ಸಿಗೋದಿಲ್ಲ. ಗೊತ್ತಾಯ್ತಾ? ರಾಖಿ ಅಂಗಡಿಗಳಲ್ಲಿ ಇದನ್ನ ಮಾರೋದಿಲ್ಲ. ಇದು ಎಲ್ಲಿಂದ ತಂದಿದ್ದೀರಿ ಅಂದರೆ ಮೌಂಟ್ ಅಬು, ರಾಜಸ್ಥಾನದಿಂದ ತಂದಿದ್ದೀವಿ. ಗೊತ್ತಾಯ್ತಾ? ಇಲ್ಲಿ ಮೇಡಮ್ ಒಂದು ಕೊಡಿ, ತೋರಿಸೋಣ ಮಕ್ಕಳು ನೋಡಿ. ಇದರಲ್ಲಿ ಪರಮಾತ್ಮನ ಸಿಂಬಲ್ ಇದೆ. ಗೊತ್ತಾಯ್ತಾ? ಇದರಲ್ಲಿ ಏನಿದೆ? ಪರಮಾತ್ಮ ನಮ್ಮ ಜೊತೆಯಲ್ಲಿದ್ದರೆ ನಮ್ಗೆ ರಕ್ಷಣೆ ಇರುತ್ತಾ ಇಲ್ವಾ? ಎಸ್, ಪರಮಾತ್ಮನ ಶ್ರೀರಕ್ಷೆ ನಿಮ್ಮ ಜೊತೆಯಲ್ಲಿ ಇರಲಿ ಅಂತೇಳ್ಬಿಟ್ಟು ಈ ಒಂದು ರಾಖಿಯನ್ನು ನಿಮಗೋಸ್ಕರ ದೇವರೇ ಕಳಿಸಿದ್ದಾರೆ. ಅದರಿಂದ ಈ ರಾಖಿಯನ್ನು ನೀವೆಲ್ಲರೂ ಕೂಡ ಕಟ್ಕೋಬೇಕು. ಮತ್ತು ಇಲ್ಲಿ ಪ್ರಸಾದನೂ ಕೊಡ್ತಾರೆ. ಪ್ರಸಾದ ಕೊಡ್ತಿರಲ್ಲ ಕೊನೆಗೆ, ಇದೆಯಾ ಪ್ರಸಾದ? ಓಕೆ, ಪ್ರಸಾದನ ನಾವು ಭಕ್ತಿಪೂರ್ವಕವಾಗಿ ದೇವ್ರ ನೆನಪಿನಲ್ಲಿ ಸ್ವೀಕರಿಸ್ಬೇಕು. ಗೊತ್ತಾಯ್ತಾ? ಸೊ ಈ ಒಂದು ಶುಭ ದಿನದಂದು ನನಗೆ ನಿಮ್ಮೆಲ್ಲರಿಗೂ ಸ್ವಲ್ಪ ಪ್ರವಚನ ಮಾಡಲಿಕ್ಕೆ, ಈ ಒಂದು ವಿಚಾರಗಳನ್ನೆಲ್ಲ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋಂಥ ಪ್ರಿನ್ಸಿಪಾಲ್ರಿಗೆ, ಎಲ್ಲ ಶಿಕ್ಷಕ ಬಂಧುಗಳಿಗೆ ತಮಗೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸಿ, ಈಗ ಸ್ವಲ್ಪ ಹೊತ್ತು ನಾವು ಮೆಡಿಟೇಷನ್ ಮಾಡೋಣ. ಕೂತ್ಕೊಳ್ಳಿ, ಎಲ್ಲರೂ ಸ್ಟ್ರೈಟಾಗಿ ರೋಲ್ ಮಾಡಿ ಕೆಳಗಡೆ ನೋಡಿ. ಈ ಕೈಗಳನ್ನು ಈ ರೀತಿ ಇಟ್ಕೋಬೇಕು. ಹಾಂ, ಚಿನ್ಮಯ ಮುದ್ರೆ, ಚಿನ್ ಮುದ್ರೆ ಹಿಂಗೆ ಇಟ್ಕೋಬೇಕು. ತೊಡೆ ಮೇಲೆ ಕೈ, 2 ಕೈ ಹಿಂಗೆ ಇಟ್ಕೋಬೇಕು. ಮೆಡಿಟೇಷನ್ ಮಾಡೋವಂಥ ಪೋಸ್ನಲ್ಲಿ ಕೂತ್ಕೋಬೇಕು. ಅರ್ಧ ಕಣ್ಣನ್ನು ತೆಗಿಬೇಕು, ಪೂರ್ತಿ ಕಣ್ಣು ಮುಚ್ಚಬಾರ್ದು. ಅರ್ಧ ಕಣ್ಣನ್ನು ತೆಗೆದು ಯೋಗಿ ಪೋಸಲ್ಲಿ ಕೂತ್ಕೋಬೇಕು. ಓಕೆ, ಮೊದಲಿಗೆ ಓಂಕಾರ ಧ್ವನಿಯನ್ನು ಮಾಡೋಣ. ಹೇಳಿ ಎಲ್ಲರೂ. ಗಮನಿಸ್ಕೊಳ್ಳಿ ಅಂತರಾತ್ಮವನ್ನು. 2 ಕಣ್ಣುಗಳ ಮಧ್ಯೆ ಹೊಳಿತಾ ಇರತಕ್ಕಂತಹ ಅತಿ ಸೂಕ್ಷ್ಮ ಚೈತನ್ಯ ಶಕ್ತಿ ಆತ್ಮನನ್ನು ಮನಸ್ಸು, ಬುದ್ಧಿ, ಸಂಸ್ಕಾರಗಳಿಂದ ಕೂಡಿರುವ ಚೈತನ್ಯ ಶಕ್ತಿ ಆತ್ಮನನ್ನು ಶಾಂತ ಸ್ವರೂಪಾತ್ಮನನ್ನು ಈ ದೇಹದಿಂದ ಬೇರೆನೇ ಆಗಿರುವಂತಹ ಅತಿ ಸೂಕ್ಷ್ಮ ಶಕ್ತಿ, ಈ ಎಲ್ಲ ಪಂಚೇಂದ್ರಿಯಗಳನ್ನು ನಡೆಸ್ತಕ್ಕಂತಹ ಚಾಲಕ ಶಕ್ತಿ ನನ್ನ ಆತ್ಮ, ಪ್ರಾಣಶಕ್ತಿ ನನ್ನ ಆತ್ಮ. ಈ ಶರೀರ ಪಂಚತತ್ವಗಳಿಂದ ತಯಾರಾಗಿದೆ, ಪಂಚ ಇಂದ್ರಿಯಗಳಿಂದ ತಯಾರಾಗಿದೆ. ಈ ಎಲ್ಲ ಪಂಚತತ್ವಗಳನ್ನು, ಈ ಪಂಚ ಇಂದ್ರಿಯಗಳನ್ನು ನಡೆಸ್ತಕ್ಕಂತಹ ನಾನು ಆತ್ಮ, ಚೈತನ್ಯ ಶಕ್ತಿ. ನಾನು ಪುಣ್ಯಾತ್ಮ ಆಗಿದ್ದೇನೆ. ಹೇಳಿ ಎಲ್ಲರೂ. ನಾನು ಪರಿಶುದ್ಧವಾದ ಆತ್ಮ, ಪವಿತ್ರ ಮನಸ್ಸನ್ನು ಉಳ್ಳಂತಹ ಶ್ರೇಷ್ಠ ಆತ್ಮ, ಪರಮಾತ್ಮನ ಪ್ರೀತಿಯ ಸಂತಾನ. ನಾನು ಆತ್ಮ ಈ ಶರೀರವನ್ನು, ಈ ಪ್ರಪಂಚವನ್ನು ಮರೆತು ಸೂರ್ಯ, ಚಂದ್ರ, ಆಕಾಶ,
ನಕ್ಷತ್ರಗಳನ್ನು ದಾಟಿ ಮೇಲೆ ಮೇಲಕ್ಕೆ ಶಾಂತಿಯ ಧಾಮಕ್ಕೆ ಹಾರ್ತಾ ಇದ್ದೇನೆ. ಸೂರ್ಯ ಚಂದ್ರರ ಆಚೆ ನನ್ನ ನಿಜ ಮನೆ ಇದೆ. ಆ ಶಾಂತಿಯ ಧಾಮದಲ್ಲಿ ಪರಮೇಶ್ವರ ಪರಮಾತ್ಮ ಸರ್ವ ಆತ್ಮಗಳ ತಂದೆ ಶಿವ ವಾಸ ಮಾಡ್ತಾ ಇದ್ದಾರೆ. ಆ ತಂದೆಯನ್ನು ನಾನು ಬುದ್ಧಿಯಿಂದ ನೆನೆಸುತ್ತಿದ್ದೇನೆ. ನನ್ನ ಮನಸ್ಸು ಪರಮಾತ್ಮನಲ್ಲಿ ಏಕಾಗ್ರಗೊಳ್ತಾ ಇದೆ. ನನಗೆ ಅಪಾರವಾದಂತಹ ಶಕ್ತಿ ಪ್ರಾಪ್ತಿಯಾಗ್ತಾ ಇದೆ. ನಾನು ಸಂಪನ್ನ ಶಕ್ತಿಶಾಲಿ ಆತ್ಮ ಆಗ್ತಾ ಇದ್ದೇನೆ. ಸೂರ್ಯನ ಕಿರಣಗಳ ರೂಪದಲ್ಲಿ ಪರಮಾತ್ಮ ಶಕ್ತಿನ ಆತ್ಮ ಕೊಡ್ತಾ ಇದ್ದಾರೆ. ಎಲ್ಲ ಶಕ್ತಿಗಳನ್ನು ಅನುಭವ ಮಾಡಿ. ಓಂ ಶಾಂತಿ. ಈ ರೀತಿ ನೀವು ಹೇಳ್ಕೋಬೇಕು. ಮೆಡಿಟೇಷನ್ ಮಾಡುವಾಗ ನಿಮಗೆ ಒಂದು ಪುಸ್ತಕ ಕೊಡ್ತಾರೆ. ಆ ಪುಸ್ತಕದಲ್ಲಿ ಲಾಸ್ಟ್ ಪೇಜಲ್ಲಿ ಮೆಡಿಟೇಷನ್ ಮಾಡೋದು ಒಳಗಡೆ ಇದೆ. ಲಾಸ್ಟ್ ಪೇಜಲ್ಲಿ ಆರೋಗ್ಯದ ಬಗ್ಗೆನೂ ಇದೆ. ಆ ಪುಸ್ತಕ ನೀವೆಲ್ಲರೂ ಕೂಡ ತೆಗೆದುಕೋಬೇಕು. ಏನು ಮಾಡಬೇಕು? ಓದಬೇಕು. ಮತ್ತೇನು ಮಾಡಬೇಕು? ಪೇರೆಂಟ್ಸ್ಗೂ ಕೊಡಬೇಕು. ಕೊಡ್ತೀರಾ? ನೀವು ಓದ್ತೀರಾ? ಓಕೆ. ಚಿತ್ರ ಪಕ್ಕದಲ್ಲಿ ಅರ್ಥ, ಚಿತ್ರ ಪಕ್ಕದಲ್ಲಿ ಅರ್ಥ, ಚಿತ್ರ ಪಕ್ಕದಲ್ಲಿ ಅರ್ಥ. ನಾನೇನು ಎಲ್ಲವೂ ಅದರಲ್ಲಿದೆ. ಓಕೆ, ಮರಿಬಾರ್ದು ಅನ್ನೋ ಉದ್ದೇಶದಿಂದ ಬುಕ್ಲೆಟ್ ಮಾಡಿಬಿಟ್ಟಿದ್ದೀವಿ, ಎಲ್ರಿಗೂ ಈಸಿಯಾಗಿ ಸಿಗಲಿ ಅಂತ. ಓಕೆ, ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಎಲ್ಲ ಕೃಷ್ಣನಂತೆ ವೇಷ ಧರಿಸಿರೋರು ಮುಂದಿನ ಯುಗದಲ್ಲಿ, ನೆಕ್ಸ್ಟ್ ಬರ್ತಾ ಇದೆ ಸತ್ಯಯುಗ, ಆ ಯುಗದಲ್ಲಿ ನೀವೆಲ್ಲ ಬರಬೇಕು ಅಂತ ಯುಗದಲ್ಲಿ ನೀವೆಲ್ಲರಿಗೂ ಕೂಡ ಜನ್ಮ ಆಗಲಿ ಅಂತ ಆಶಿಸ್ತಾ, ಮನೆಯಲ್ಲಿ ಕೃಷ್ಣನಂತ ಕುಮಾರ ಜನಿಸಲಿ, ಮನೆಯಲ್ಲಿ ರಾಧೆ ಅಂತ ಕುಮಾರಿ ಜನಿಸಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರಲ್ಲಿ ಒಳ್ಳೆಯ ದೈವತ್ವ ಬೆಳೀಲಿ ಅಂತ ಆಶಿಸ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಕಾಂಕ್ಷೆಗಳನ್ನು ಕೋರ್ತಾ ಇದ್ದೀವಿ. ಓಂ ಶಾಂತಿ.